ಹಾಯ್ ಎಲ್ರಿಗೂ. ನಾನಿವತ್ತು ಗರಿಗರಿಯಾದಂಥ ಸೇಮೆಯ ರೆಸಿಪಿಯೊಟ್ಟಿಗೆ ಬಂದಿದೆ. ಮೊದಲಿಗೆ ಸಾಧಾರಣ 2 ಕಪ್ ಆದಷ್ಟು ಕಡಲೆ ಹುಡಿಯನ್ನು ನಾನು ಗಾಳಿಸಿ ತಗೊಂಡಿದ್ದೆ. ಹೀಗೆ ಗಾಳಿಸಿದ ಕಾರಣ ಅದರಲ್ಲಿದ್ದಂಥ ಗಂಟೆಲ್ಲ ಹೋಯ್ತು, ಸರಿಯಾದ ಹುಡಿಯಾಗಿ ಸಿಕ್ತು. ಮಿಕ್ಸ್ ಮಾಡ್ತಿಗೆ ನಮಗೆ ಲಾಯ್ಕಾತು. ಇದಕ್ಕೆ 1 ಚಮಚದಷ್ಟು ಅರಸಿನದ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಇಂಗಿನ ಹುಡಿಯನ್ನು ಹಾಕಿದ್ದು ಚಂದ ಮಾಡಿ ಇದನ್ನು ಕಲಸಿಣಿ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಚೂರೇ ನೀರು ಸೇರಿಸಿದ್ದು ಹಿಟ್ಟನ್ನು ಹದ ಮಾಡಿ ಕಲಸವು. ತುಂಬ ನೀರು ಒಮ್ಮೆಲೆ ಹಾಕಿದರೆ ಹಿಟ್ಟು ನೀರಾಗಿ ಹೋಗಿ ಕೆಲಸ ಮಾಡೋಕ್ಕೆ ಕಷ್ಟ ಆಕು. ಹಾಗಾದ ಕಾರಣ ಕಂಡದ್ದು ನೀರನ್ನು ಹಾಕಿನಿ. ಆಮೇಲೆ 1 ಚೂರು ಎಣ್ಣೆ ಹಾಕಿದ್ದು ಚೆಂದ ಮಾಡಿ ಹಿಟ್ಟನ್ನು ಕಲಸಿನಿ. ಅಷ್ಟೊತ್ತಿಗೆ ಅದು ಕೈಗೆಲ್ಲ ಅಂಟದ್ದು ಚೂರು ಕಮ್ಮಿ ಆಯ್ತು. ಹಿಟ್ಟು ಕಲಸಿ ಆದ ನಂತರ ನಿಮಗೆ ಯಾವ ಸೈಜಿನ ಉಂಡೆ ಬೇಕು ಅಂತ ಅಂದಾಜಿ ಕಂಡದ್ದು ಎಲ್ಲ ಹಿಟ್ಟನ್ನು ಒಮ್ಮೆಲೆ ಉಂಡೆ ಮಾಡಿ ಕಟ್ಟಿ ಬೇತೀನಿ. ಅಷ್ಟೊತ್ತಿಗೆ ಕೆಲಸ ಸುಡು ಬೇಗ ಆಯ್ತು. ಎಲ್ಲ ಆದ ನಂತರ ನಾನೀಗ ಇಲ್ಲಿ ಬಾಣಲ್ಲೇ ತೆಂಗಿನೆಣ್ಣೆಯನ್ನು ತಗೊಂಡಿದ್ದೆ. ಚೂರು ತೆಂಗಿನೆಣ್ಣೆಯನ್ನು ಇಲ್ಲಿ ಕಾಯಿಗೆ ಬೇತಿದೆ. ಮತ್ತು ನಮ್ಮ ಚಕ್ಕುಲಿ ಅಂಡೆಗೆ ನಮ್ಮ ಸಣ್ಣ ಸಣ್ಣ ಹೊಟ್ಟೆ ಇರ್ತಂಥ ಸೇಮೆಯ ಪ್ಲೇಟನ್ನು ಹಾಕಿದ್ದು ಎಲ್ಲ ಬದಿಗೆ ಚೆಂದ ಮಾಡಿ ಎಣ್ಣೆಯನ್ನು ಉಜ್ಜಿಂಡಿದ್ದೆ. ಹಂಗೆ ಮಾಡ್ರೆ ಹಿಟ್ಟು ನಮ್ಮ ಅಂಡೆಗೆ ಅಂಟುತ್ತಲೆ ಸುಲಭಲೆ ಕೆಲಸ ಆಯ್ತು. ಆದ ನಂತರ ಈಗ ಉಂಡೆಯನ್ನು ಚಕ್ಕುಲಿ ಅಂಡೆಲೆ ತಗೊಂಡದ್ದು ನಿಮ್ಮ ಎಣ್ಣೆ ಕಾದಂತ ಕಾಣಿ. ಫಸ್ಟಿಗೆ ಕಾದ ಎಣ್ಣೆಗೆ ಚೂರೇ ಒತ್ತೀನಿ. ಯಾಕೆಂದರೆ ಇದು ರಪ್ಪ ಕಾದದ್ದು ನಮಗೆ ಸಿಕ್ಕುತ್ತೆ, ಹೆಚ್ಚು ಟೈಮ್ ತಕ್ಕಂತಿಲ್ಲ ಇದು ಕಾಯಿಗೆ. ಹಾಗಾದ ಕಾರಣ ಚೂರೇ ಹಾಕಿದ್ದು ಕಾಸಿದ್ದು ತೆಕ್ಕಣಿ. ಈ ನೊರೆ ಬರ್ತದೆ ಕಮ್ಮಿ ಆದ ಕೂಡಲೇ ನೀವು ಎಣ್ಣೆಯಿಂದ ಸೇಮೆಯನ್ನು ತೆಗೆಯೋಳಕ್ಕೂ. ಅಷ್ಟೊತ್ತಿಗೆ ನಿಮಗೆ ಗರಿ ಆದಂಥ ಸೇಮೆ ತಿಂಬುಗೆ ರೆಡಿಯಾಗಿ ಸಿಕ್ತು. ಈ ರೆಸಿಪಿಯನ್ನು ನೀವು ಮನೇಲೆ ಮಾಡಿ ಮಕ್ಕಳಿಗೆಲ್ಲ ತಿಂಬುಗೆ ಕೊಡ್ನಿ. ನಾವು ಮನೇಲೆ ಮಾಡಿ ಕಾರಣ ಎಣ್ಣೆ ಎಲ್ಲ ನಾವು ಒಳ್ಳೆ ಎಣ್ಣೆಯನ್ನೇ ಯೂಸ್ ಮಾಡಿಂಡಿರ್ತಾ, ಫ್ರೆಶ್ ಆಯಿಲನ್ನೇ ಯೂಸ್ ಮಾಡಿಂಡಿರ್ತ ಕಾರಣ ಏನು ಹೆಲ್ತಿಗೇನು ತೊಂದರೆ ಇಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಡಿ. ಬಾಯ್.